ಹೀಗೆ ಈ ರೀತಿ ಕಟ್ ಮಾಡಿ. ವೆರಿ ನೆಕ್ಸ್ಟ್ ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ಸೊ ಇವತ್ತು ನಾನು ಬ್ರೆಡ್ ಅನ್ನ ತಂದಿದ್ದೇನೆ. ಇದರ ಬ್ರೆಡ್ ಉಸ್ಲಿಯನ್ನ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಹೇಗಿತ್ತು ಅಂತ ಹೇಳಿದ್ರೆ, ಬ್ರೆಡ್ ಅನ್ನು ತಂದಾಗ ಅರ್ಧದಷ್ಟು ಸ್ಯಾಂಡ್ವಿಚ್ ಮಾಡಿದ್ರೆ ಅರ್ಧದಷ್ಟು ಉಸ್ಲಿಯನ್ನು ಮಾಡೋದಿತ್ತು. ಉಸ್ಲಿ ಅಂತ ಹೇಳಿದ್ರೆ ಕಡಕ್ ನೀರುಳ್ಳಿ ಒಗ್ಗರಣೆ ಎಲ್ಲ ಕೊಟ್ಟು ಸೂಪರ್ ಆಗ್ತದೆ. ಬಟ್ ದಿನ ಹೋದ ಹಾಗೆ ಏನಾಯ್ತು ಅಂತ ಹೇಳಿದ್ರೆ, ಸ್ಯಾಂಡ್ವಿಚ್ ತಿನ್ನುವವರ ಸಂಖ್ಯೆ ಕಡಿಮೆ ಆಯ್ತು ಮನೆಯಲ್ಲಿ. ಉಸ್ಲಿಯನ್ನೇ ಎಲ್ಲರೂ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಬ್ರೆಡ್ ತಂದ್ರೆ ಇಡೀ ಅದರದ್ದು ಉಸ್ಲಿಯ ಮಾಡೋದು, ಅಷ್ಟು ಒಳ್ಳೆದಾಗ್ತದೆ. ನೀವು ಸ್ಯಾಂಡ್ವಿಚ್ ಅನ್ನ ಮರ್ತೇ ಬಿಡ್ತೀರಿ. ಎಲ್ಲ ವಯಸ್ಸಿನವರಿಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ನಾನು ಹೇಳಿದ ಹಾಗೆ ಅದನ್ನು ಮಾಡಿ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗ್ತದೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಇದೊಂದು 400 ಗ್ರಾಮ್ಸ್ ಬ್ರೆಡ್. ಬಟ್ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಮನೆಯಲ್ಲಿ ನಾನು ಮತ್ತೆ ನನ್ನ ಮಗ ಮಾತ್ರ ಇದ್ದೇವೆ. ಸೊ ಇಬ್ಬರಿಗಾಗಿ ಮಾತ್ರ ಅಲ್ಲ ಅಂತೇಳಿ ಹೇಳಿ ನಾನು ಅರ್ಧದಷ್ಟು ಮಾಡ್ತಿದ್ದೇನೆ. ಅಂತೇಳಿ ಹೇಳಿದ್ರೆ 200 ಗ್ರಾಮ್ ಬ್ರೆಡ್ ಅನ್ನು ತಗೊಂಡು ನಾನು ಮಾಡ್ತಿದ್ದೇನೆ. ಅದೇ ಮೆಜರ್ಮೆಂಟ್ ಅಲ್ಲಿ ಎಲ್ಲವನ್ನು ಹೇಳ್ತೇನೆ ಕರೆಕ್ಟ್ ಆಗಿ. 200 ಅಂತ ಹೇಳಿದ್ರೆ ಜಾಸ್ತಿ ಆಗುದಿಲ್ಲ, ಸ್ವಲ್ಪ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಪಕ್ಕ ನಿಮ್ಗೆ ಇಷ್ಟ ಆಯ್ತು ಇಲ್ಲ ಅನ್ನುವಂತ ಒಂದು ಇದು ಬರುವುದಿಲ್ಲ. ನಿಮ್ಗೆಲ್ಲರಿಗೂ ಕೂಡ 101% ಇಷ್ಟ ಆಗೇ ಆಗ್ತದೆ. ಸೊ ಬಟ್ ಇವತ್ತು ನಾನು 200 ಗ್ರಾಮ್ ಅಷ್ಟು ಇದನ್ನ ಮಾಡ್ತಿದ್ದೇನೆ. ಕರೆಕ್ಟ್ ಆಗಿ ಅದಕ್ಕೆ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತೇನೆ. ಬನ್ನಿ ಸ್ಟಾರ್ಟ್ ಮಾಡಿ. ಸೊ ನಾನು ಹೇಳಿದ ಹಾಗೆ ಇದರಲ್ಲಿ 400 ಗ್ರಾಮ್ಸ್ ಬರ್ತದೆ ಆಯಿತಾ. ಬಟ್ ನಾನೀಗ ಇದರ ಕರೆಕ್ಟ್ ಅರ್ಧದಷ್ಟು ತಗೊಂಡಿದ್ದೇನೆ. ಅರ್ಧ ಅಂತೇಳಿ ಹೇಳಿದ್ರೆ ಕರೆಕ್ಟ್ ಅರ್ಧ. ಇದೀಗ ಬೇಡ. ಸೊ ಇದನ್ನು ಏನು ಮಾಡಬೇಕು ಅಂತೇಳಿ ಹೇಳಿದರೆ, ಸುರುವಿಗೆ ಚೆಂದ ಮಾಡಿ ಕಟ್ ಮಾಡಿ, ಅಂದರೆ ಹೀಗೆ ಸೀಳಬೇಕು. ಸೊ ಶಾಲೆಯಿಂದ ಬರುವಾಗ ಫ್ರಿಜ್ಜಿನಲ್ಲಿ ಇವತ್ತು ಬೆಳಿಗ್ಗೆ ಮಸಾಲೆ ದೋಸೆ ಮಾಡಿದ್ದು ಹಿಟ್ಟುಂಟು. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತೇಳಿ ಹೇಳಿದರೆ, ಬೆಳಿಗ್ಗೆ ತಿನ್ನೋದು ಪುನಃ ಸಂಜೆ ತಿನ್ನೋದು ಬೇಡ ಅಂತೇಳಿ ಹೇಳಿ ಆಗ್ತದೆ. ಸೊ ಅದಕ್ಕಾಗಿ ಇದನ್ನೀಗ ಮಾಡ್ತಾ ಇದ್ದೇನೆ. ಭಾರಿ ಒಳ್ಳೆಯದಾಗ್ತದೆ ಇದು. ಅದೊಂದು 2-3 ಸರಿ ಹೇಳಿ ಆಯಿತು ನಿಮಗೆ. ಸೊ ಖಂಡಿತ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ನೋಡಿ, ಸಿಂಪಲ್ ಆಗಿದೆ. ಪುನಃ ಅಂಚನ್ನು ಬೇರೆ ಇದನ್ನು ಬೇರೆ ಅಂತೇಳಿ ಹೇಳಿಲ್ಲ, ಒಟ್ಟರಾಶಿ ಹೀಗೆ ಹರಿದು ಬಿಡೋದು ಈ ರೀತಿ. ಈಗ ನೋಡಿ ಹೀಗೆ ಕಟ್ ಮಾಡುವ, ಹರಿದು ಒಂದು ಇಡುವಂಥದ್ದು. ಇದಕ್ಕೆ ಏನೇನು ಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. 200 ಗ್ರಾಮ್ ಬ್ರೆಡ್ ಈ ರೀತಿ ಹರಿದದ್ದು. ಅದರ ನಂತರ 2 ಹಸಿಮೆಣಸು, ಅದರ ನಂತರ ಅರ್ಧ ಉಪ್ಪಿನ ಹುಡಿ, 1 ಸ್ಪೂನ್ ಸಕ್ಕರೆ, 1 ಎಸಳು ಕರಿಬೇವು, 3 ಸ್ಪೂನ್ ಈ ಮಜ್ಜಿಗೆ, ಮೊಸರಲ್ಲ ಮಜ್ಜಿಗೆ 3 ಸ್ಪೂನು. ತುಂಬ ಹುಳಿಯಾದದ್ದು ಬೇಡ, ಹದ ಸಾಕು. ಅದರ ನಂತರ ಸಾಸಿವೆ ಅರ್ಧ ಸ್ಪೂನ್, ಅದೇ ರೀತಿ ಉದ್ದಿನ ಬೇಳೆ ಅದು ಅರ್ಧ ಸ್ಪೂನ್, 1 ನೀರುಳ್ಳಿ, ಮತ್ತು ಒಂದು ಸ್ವಲ್ಪ ಒಂದು 3-4 ಸ್ಪೂನು. ನಮ್ಗೆ ಯಾಕಂತೇಳಿ ಹೇಳಿದರೆ ಇದು ಎಂಟೈರ್ ಪ್ರಾಸೆಸ್ ನಾವು ತುಪ್ಪದಿಂದ ಮಾಡೋದು, ತುಪ್ಪ ಬೇಕು. ಓಕೆ, ಮತ್ತೊಂದು ಸ್ವಲ್ಪ ಹಳದಿ ಹುಡಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಒಂದು ಉಸ್ಲಿಯನ್ನು ಸೂಪರಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ಹೇಳಿ ನೋಡುವ. ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ ನಾನು ಹೇಳಿದ ಹಾಗೆ ತುಪ್ಪದಿಂದಲೇ ಮಾಡುವಂಥದ್ದು. ಸೊ ತುಪ್ಪ ಒಂದು 3-4 ಸ್ಪೂನನ್ನು ಹಾಕಬೇಕು. ತೆಂಗಿನ ಎಣ್ಣೆಯಿಂದ ಸಹ ಮಾಡ್ಬೋದು, ಆದರೆ ನಾನು ಹೇಳಿದ್ದು ಅದೇ ಒಂದು ಟೇಸ್ಟ್ ಸೂಪರ್ ಆಗ್ತದೆ ಅಂತೇಳಿ ಹೇಳಿದ್ನಲ್ಲ, ಆ ಟೇಸ್ಟ್ ನಿಮಗೆ ಕರೆಕ್ಟ್ ನಾನು ಹೇಳಿದ್ದೇ ಟೇಸ್ಟ್ ಗೊತ್ತಾಗಬೇಕು ಅಂತೇಳಿ ಹೇಳಿದರೆ ತುಪ್ಪದಲ್ಲೇ ಮಾಡಿ, ಅದರಲ್ಲಿ ಮಾಡಿದರೆ ಮಾತ್ರ ಆ ರುಚಿ ಬರ್ತದೆ. ಇದು ಫ್ರಿಜ್ಜಿನಲ್ಲಿದ್ದ ಕಾರಣ ಸ್ವಲ್ಪ ಗಟ್ಟಿಯಾಗಿದೆ. ಸೊ ತುಪ್ಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಕರಗುವಷ್ಟರಲ್ಲಿ ಈ ಒಂದು ನೀರುಳ್ಳಿಯನ್ನು ಸರಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು. ನೀರುಳ್ಳಿಯನ್ನು ಹಾಕಲಿಕ್ಕೆ ಸೊ ಅದನ್ನು ಉದ್ದಕ್ಕೆ ಹಚ್ಚಿಟ್ಕೊಳ್ಳುವ. ನಿಮಗೆ ಪಕ್ಕನೇ ಇವತ್ತು ಅಂದರೆ ಉಪವಾಸದ ಸಮಯದಲ್ಲಿ ಮಾಡಬೇಕು ಅಂತೇಳಿ ಹೇಳಿದರೆ ನೀರುಳ್ಳಿಯನ್ನು ಸ್ಕಿಪ್ ಮಾಡಿ ಅಷ್ಟೇ, ಮತ್ತು ಕಡೆಗೆ ತೆಂಗಿನ ತುರಿಯನ್ನು ಹಾಕಿದರೆ ಆಯಿತು. ಸೊ ನೀರುಳ್ಳಿ
ಅಂತೇಳಿ ಹೇಳಿದ್ರೆ ಈಗ ಸಂಜೆಯ ಒಂದು ತಿಂಡಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ಪಕ್ಕ ನಿಮಗೆ ಬೇಡ ಅಂತೇಳಿ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಕೊನೆಗೆ ತೆಂಗಿನ ತುರಿಯನ್ನು ಹಾಕ್ಬೋದು. ನಾನು ತೆಂಗಿನ ತುರಿಯನ್ನು ಹಾಕ್ತಾಯಿಲ್ಲ, ಯಾಕಂತೇಳಿ ಹೇಳಿದ್ರೆ ನೀರುಳ್ಳಿಯನ್ನು ಹಾಕಿದರೆ ಪುನಃ ತೆಂಗಿನ ತುರಿ ಹಾಕಲಿಕ್ಕಿಲ್ಲ, ಹಾಗಾಗಿ ಅದನ್ನು ಹಾಕ್ತಾಯಿಲ್ಲ, ಇದನ್ನಷ್ಟೇ ಹಾಕ್ತಾಯಿದ್ದೇನೆ. ಮತ್ತೊಂದು ವಿಷಯ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಮರೆತು ಬಿಟ್ಟೆ, ಅದು ಏನಪ್ಪ ಅಂತೇಳಿ ಹೇಳಿದರೆ ಈ ಮಜ್ಜಿಗೆ ಉಂಟಲ್ಲ, ಮಜ್ಜಿಗೆಯಲ್ಲೇ ನಾವು ಸಕ್ಕರೆಯನ್ನು ಅದೇ ರೀತಿ ಉಪ್ಪನ್ನು ಹಾಕಿ, ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿ ಚೆಂದ ಮಾಡಿ ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು, ಆಯಿತಾ. ಪುನಃ ಸಕ್ಕರೆ ಮತ್ತು ಉಪ್ಪನ್ನು ಸಪ್ರೇಟ್ ಹಾಕಲಿಕ್ಕಿಲ್ಲ, ಇದರಲ್ಲೇ ನಾವು ಮಜ್ಜಿಗೆಯಲ್ಲಿ ಅದನ್ನು ಕರಗಿಸಿ ಇಟ್ಕೊಳ್ಬೇಕು, ಆಯಿತಾ. ಆಗ ಉಪ್ಪು ಸಕ್ಕರೆ ಈವನ್ಲಿ ಸ್ಪ್ರೆಡ್ ಆಗ್ತದೆ ಅಂತ. ಸೊ ಇದಿಷ್ಟನ್ನು ಮಾಡಿಕೊಂಡ್ರೆ ಆಯಿತು. ನೀರುಳ್ಳಿಯನ್ನು ಕಟ್ ಮಾಡಿ ಮಜ್ಜಿಗೆಯಲ್ಲಿ ಸಕ್ಕರೆ ಮತ್ತು ಉಪ್ಪನ್ನು ಕರಗಿಸಿ ಇಟ್ಕೊಂಡ್ರೆ ಇನ್ನು ಡೈರೆಕ್ಟಾಗಿ ನಾವು ಸ್ಟಾರ್ಟ್ ಮಾಡ್ಬೋದು. ಮತ್ತೊಂದು ವಿಷಯವನ್ನು ಹೇಳಲೇಬೇಕು, ಏನಂತೇಳಿ ಹೇಳಿದ್ರೆ ಎಲ್ಲ ಊರನ್ನು ಸುತ್ತಿ ಆದಮೇಲೆ ನಮ್ಮ ಊರೇ ನಮಗೆ ಮೇಲು ಅಂತೇಳಿ ಹೇಳಿದ್ರೆ, ನಮ್ಮ ತಿಂಡಿಯೇ ನಮ್ಮ ಒಂದು ಊಟ ಉಪಹಾರ ಏನುಂಟು ಅದಷ್ಟು ಬೆಸ್ಟ್ ಯಾವುದೂ ಇಲ್ಲ. ಎಲ್ಲಿ ಯಾವ ರಾಜ್ಯವನ್ನು ಕೂಡ ಸುತ್ತಿ ಬಂದರೂ ಕೂಡ ಕಡೆಗಾಗುವಾಗ ನಮಗೆ ಅಲ್ಲಿಯ ಒಂದು ತಿಂಡಿಗಿಂತ ಅಥವಾ ಅಲ್ಲಿಯ ಒಂದು ಯಾವುದೇ ಒಂದು ಮೃಷ್ಟಾನ್ನ ಭೋಜನ ಕೊಡಲಿ ಕಡೆಗೆ ನಮ್ಗೆ ಇಷ್ಟ ಆಗುವಂಥದ್ದು ನಮ್ಮದು. ಓಕೆ, ಬಿಸಿ ಆಯಿತು, ಬನ್ನಿ. ಸೊ ಎಣ್ಣೆ ಬಿಸಿಯಾದಾಗೆ ಫಸ್ಟಿಗೆ ನಾವು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ಯಾವತ್ತು ಹೇಗಂತೇಳಿ ಹೇಳಿದ್ರೆ ಸಾಸಿವೆ ಸರಿ ಸಿಡಿಯದೆ ನೆಕ್ಸ್ಟ್ ನಾವು ಉದ್ದಿನಬೇಳೆ ಹಾಕಿದರೆ ಅದಷ್ಟು ಟೇಸ್ಟ್ ಬರೋದಿಲ್ಲ. ಆದ್ದರಿಂದ ಹೀಗೆ ಚಟಪಟ ಅಂತೇಳಿ ಹೇಳಿ ಸಿಡಿದಾದ ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸನ್ನು ಹಾಕುವಂಥದ್ದು. ಸೊ ನೆಕ್ಸ್ಟ್ ಉದ್ದಿನಬೇಳೆಯನ್ನು ಹಾಕಿದಾಗೆ ಹಸಿಮೆಣಸು ಮತ್ತು ಕರಿಬೇವನ್ನು ಹಾಕುವಂಥದ್ದು ಮತ್ತು ಚೆನ್ನಾಗಿ ಸ್ಟರ್ ಮಾಡುವಂಥದ್ದು. ಮತ್ತು ಅದಕ್ಕೆ ನೀರುಳ್ಳಿಯನ್ನು ಹಾಕುವಂಥದ್ದು. ಮತ್ತು ಚಿಟಿಕೆ ಹಳದಿ. ಇದಾದ ಹಾಗೆ ನಾವು ಹರಿದಿಟ್ಕೊಂಡಂತಹ ಬ್ರೆಡ್ಡನ್ನು 200 ಗ್ರಾಮ್ಸ್ ಬ್ರೆಡ್ಡನ್ನು ತಗೊಂಡಿದ್ದೆ ನಾನು. ಸೊ ಆ ಬ್ರೆಡ್ಡನ್ನು ಹಾಕ್ತಾ ಇದ್ದೇನೆ. ಸೊ ಅದರ ವೆರಿ ನೆಕ್ಸ್ಟ್ ಮಜ್ಜಿಗೆಯಲ್ಲಿ ಕರಗಿಸಿಟ್ಟುಕೊಂಡಂತಹ ಸಕ್ಕರೆ ಮತ್ತು ಉಪ್ಪಿನ ನೀರನ್ನು ಹಾಕುವಂಥದ್ದು. ಚಂದ ಮಾಡಿ ಇದನ್ನು ಮಿಕ್ಸ್ ಮಾಡುವಂಥದ್ದು. ಮತ್ತು 3 ರಿಂದ 4 ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಇದನ್ನು ಒಮ್ಮೆ ಬೇಯಿಸಿದರೆ ನಮ್ಮ ಉಸ್ಲಿ ರೆಡಿ. ಎರಡರಿಂದ 3 ನಿಮಿಷಕ್ಕಾದರೆ ನಮ್ಮ ಬ್ರೆಡ್ಡಿನ ಉಸ್ಲಿ ರೆಡಿ ಆಯಿತು. ಸೊ ಮಾಡಲಿಕ್ಕೂ ಸುಲಭ, ತಿನ್ನಲಿಕ್ಕೂ ರುಚಿ. ಈವ್ನಿಂಗ್ ಟೈಮಲ್ಲಿ ಸ್ಪೆಷಲಾಗಿ ನೀವು ಇದನ್ನು ಮಾಡ್ಬೋದು. ಜಟ್ಪಟಾಗಿ 5-10 ನಿಮಿಷದೊಳಗೆ ಆಗಿ ಹೋಗ್ತದೆ. ಬ್ರೆಡ್ ಒಂದಿದ್ರೆ ಸಾಕು, ಉಳಿದದೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವತ್ತೂ ಮನೆಯಲ್ಲಿ ಇರುವಂಥದ್ದೇ. ಸೊ ಖಂಡಿತ ಟ್ರೈ ಮಾಡಿ ಇದನ್ನು ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.